ಅದಕ್ಕೆ ನಿಂಗೆ ಸೂಫಿಗೆ ಹುಡುಗ ಬೇಕಂತಿದ್ದೆ ಅಲ್ಲ, ಈಗ ನಮ್ಮನೆ ಹುಡುಗ ಇತ್ತಿಲ್ಲ. ಹತ್ರ ಹೋಗ್ಬೇಕಾಗವಾಗ ಅವನಿಗೆ ಹೆದರಿಕೆ ಇರ್ತಿಲ್ಲ ಕಡಿ, ನಂಗೆ ಅದು ಖಚಿತ ಉಂಟು ಕಡಿಕೆ. ಓ ನಂದು ಚಪ್ಪಲಿ 4 ದಿನಕ್ಕೆ ಬದುತ್ತೋ ಇಲ್ಲಿಯೋ ಆ ಥರ ಆಯ್ತು. ಹೇಳುದು ನಿಂಗೆ ಕೊಡಿ ಹಬ್ಬದ ತಕೊಂಡು ಇದು ಕೋಡಿ ಹಬ್ಬದಲ್ಲ ತಕ್ಕಣದಲ್ಲ. ಹಾಯ್ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಕೋಸ್ಟಲ್ ಸ್ಪೂನ್ ಬೈ 2. ನಾನು 2 months ಬ್ಯಾಕ್ ವೆಕೇಷನ್ಗೆ ಹೋದಾಗ ನನಗೆ ಮತ್ತು ಕೃತಿಕಂಗೆ ಬೋರ್ ಆರೆ ನಾವಿಬ್ಬರು ಎತ್ಕೊಂಡು ಹೋಗ್ಬೋದಿತ್ತು ಕೋಡಿ ಬೀಚ್ ಬದಿಗೆ. ನಾವು ಹೋದ ದಿನ ಬೀಚ್ ಎಂತ ಚಂದ ತೋರ್ತಿತ್ತು, ವಾವ್ ಅಂತ ಎಂಜಾಯ್ ಮಾಡುವ ಅಷ್ಟರಲ್ಲ ಮಳೆ ಸ್ಟಾರ್ಟ್ ಆಯ್ತಾ. ಮಳೆ ಬರೋಕ್ಕಿಂತ ಮೊದಲು ನಾವು ಸ್ವಲ್ಪ ಈಗ ಪ್ಲೇಸ್ ಚೇಂಜ್ ಮಾಡುವ ಹೋಗ್ಬೋದಾ? ಸ್ಟಾರ್ಟಿಂಗ್ನಲ್ಲಿ ಚೂರು ಪಿರಿ ಅಂತ ಮಳೆ ಸ್ಟಾರ್ಟ್ ಆಯ್ತು. ಹಾಗೆ ಗಾಡಿ ತಗೊಂಡು ಹೋಪ ಅಂತ ಹೊರಟು, ಆದರೆ ಮಳೆ ಜೋರು ಸ್ಟಾರ್ಟ್ ಆಯ್ತು. ಹಾಗೆ ಅಲ್ಲೊಂದು ಚಿಕ್ಕ ಗೂಡಂಗಡಿ ಇದ್ದಿತ್ತು. ಅವ್ರು ಹೇಳ್ರು ಮಕ್ಕಳೇ ಮಳೆ ಜೋರು ಬತ್ತಿತ್ತು, ಸೈಡ್ನಲ್ಲಿ ಬಂದು ನಿಲ್ಲಿಕಮ್ಮ ಅಂದ್ರೆ. ಹಾಗೆ ಅಲ್ಲಿ ಹೋಗಿ ನಿಲ್ತು. ಅಲ್ಲಿ ನಿಂತ್ರೆ ನನ್ನ ಹೊಟ್ಟೆ ಸುಮ್ಮನಿರುತ್ತಾ, ನನ್ನ ಕಣ್ಣು ಬರೀ ಆ ಲೇಸ್ ಪ್ಯಾಕೆಟ್ ಮೇಲೆ ಹೋಗ್ತಿತ್ತು. ಅಷ್ಟರಲ್ಲಿ ಕೃತಿಕಂಗೆ ಏನೋ ಸೌಂಡ್ ಆಯ್ತಂತ ತಿರುಗ್ರೆ ಸಣ್ಣ ನಾಯಿ ಮರಿ. ಎಷ್ಟು ಚಂದಿತ್ತಲ್ಲ, ಇವಳಿಗೆ ನಾಯಿ ಮರಿ ಬೆಕ್ಕಿನ ಮರಿ ಅಂದರೆ ಆಯ್ತು. ಇಲ್ಲಿ ಕಾಡು ಎಲ್ಲ ಕಡೆ ಓಡುದು, ಮೈ ಮೇಲೆ ಹಾರಿ ನಿತ್ಕೊಂಡ್ರೆ ಮಾಡೋದು ಜಾಸ್ತಿ. ಹಿಂಗೆ ನಾಯಿ ಒಟ್ಟಿಗೆ ಆಟ ಆಡ್ತಾ ಒಳ್ಳೆ ಸ್ಟೋರಿ ಎಲ್ಲ ಮಾತಾಡ್ತಾ ನಾಯಿನೂ ಒಳ್ಳೆ ನಿದ್ರೆ ಮಾಡ್ತು. ಹಾಗೆ ಮಳೆನೂ ಕಮ್ಮಿ ಆಯ್ತು. ಹಾಗೆ ಮಳೆ ಕಮ್ಮಿ ಆದಕ್ಕಂಡು ಇವಳು ಬೇಗ ಬೇಗ ಚೂರು ನೀರು ಕೇಂಡು ಕೈ ತೊಳ್ಕೊಂಡು ನಾವು ಹೊರಡ್ತು ಕುಂದಾಪುರ ಸೈಡಿಗೆ. ಮಳೆ ಬಂದರೆ ಈ ಗದ್ದೆ ಬೈಲಿ ಎಂಥ ಚಂದ ತೋರೋದಲ್ಲ. ಈ ಚಂದ ಕಾಂಬೋ ಅಷ್ಟರಲ್ಲ ರೋಡ್ನಲ್ಲಿ ಒಂದು ಚಿಕ್ಕ ಇನ್ಸಿಡೆಂಟ್ ಆಯಿತು. ಎಂತ ಅಂತ ಕಂಡ್ರೆ ಈ ಆಡಿಗೆ ನಾಯಿ ಬೆರ್ಸ್ಕೊ ಬಂದದ್ದು. ಪಾಪ ಅದಕ್ಕೆ ಎಲ್ಲಿ ಹೋಪದಂದಳಿಯೇ ಗೊತ್ತಾಯಿದೆ. ಆ ಸ್ಕೂಟಿ ಮೇಲೆ ಬತ್ತಿದಿರಲ್ಲ ಅವ್ರ ಹಿಂದೆ ಓಡಿ ಹೋಯ್ತು. ಆಮೇಲೆ ಜನ ಎಲ್ಲ ಒಟ್ಟಾಗಿ ಆ ನಾಯಿನ ಬೆರ್ಸ್ರು. ಮತ್ತು ಹಾಗೆ ಈ ಪಿರಿ ಮಳೆಯೆಲ್ಲ ನೆನೀತಾ ಈ ಗದ್ದೆ ಬೈಲಿದ ವ್ಯೂ ಎಂಜಾಯ್ ಮಾಡ್ತಾ ನಾವು ಮನೆಗೆ ಹೋಯ್ತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಹಾಗಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್.